ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳಿಗೆ ಕರ್ತನ ನಾಮ ಮಹಿಮೆ ಹೊಂದತಕ್ಕಾಗಿ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ. ಬನ್ನಿರಿ, ಈ ಸಬ್ಬ ದಿನ ದೇವರು ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ವಾಕ್ಯದ ಕಡೆಗೆ ಹೋಗೋಣ. ನಾವೆಲ್ಲರನ್ನು ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಕೊಡೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸತ್ಯವೇದ ವಾಕ್ಯಗಳನ್ನು ತೆಗೆಯಿರಿ. ಜಯದ ಪ್ರಾರ್ಥನೆ, ಜಯದೊಂದಿಗೆ ನಾವು ಈ ವಾಕ್ಯವನ್ನು ಕೇಳಬೇಕು. ನಮ್ಮ ಎಲ್ಲ ವಿಷಯಗಳಿಗೆ ದೇವರು ಜಯ ಕೊಟ್ಟಿದ್ದಾರೆ ಎಂದು ನಂಬಿಕೆಯಿಂದ ಈ ವಾಕ್ಯವನ್ನು ನಾವು ಕೇಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸತ್ಯವೇದ ವಾಕ್ಯದಲ್ಲಿ ಕೀರ್ತನೆ 68 ತೆಗೆದುಕೊಳ್ಳ್ರಿ. 68ರಲ್ಲಿ 28ರಿಂದ 35ರವರೆಗೂ ನಾವು ಧ್ಯಾನ ಮಾಡ್ತೀವಿ. ಈ ವಾಕ್ಯ ಏನು ನಮಗೆ ಮಾತಾಡ್ತದೆ ಅಂದರೆ, ಜಯ ಹೊಂದುವುದು. ಯೆಹೋವನು ನಮಗಾಗಿ ಯುದ್ಧ ಮಾಡಿ ಜಯ ಕೊಟ್ಟಿರೋದ್ರಿಂದಲೇ ಈ ವಾಕ್ಯ ನಾವು ಆತನ ನಾಮ ಸದಾ ಮಹಿಮೆ ಪಡಿಸ್ತೀವಿ. ಆದ್ರೂ ದೇವರಿಗೆ ಮಹಿಮೆ ಪಡಿಸುವುದಕ್ಕೋಸ್ಕರ ಈ ಸಬ್ಬ ದಿನ ನಾವು ಈ ವಾಕ್ಯವನ್ನು ತೆಗೆದುಕೊಂಡಿದ್ದೀವಿ. ಅರ್ಥ ಆಯ್ತಾ? ಬನ್ನಿರಿ ಓದಿಕೊಳ್ಳೋಣ. ಕೀರ್ತನೆ 68:28. ದೇವರೇ, ನಿನ್ನ ಪ್ರತಾಪವನ್ನು ತೋರ್ಪಡಿಸು. ನಿನ್ನ ಮಂದಿರದಲ್ಲಿ ಆಸೀನನಾಗಿ ನಮಗೋಸ್ಕರ ಮಹತ್ಕಾರ್ಯಗಳನ್ನು ನಡೆಸಿದ ದೇವರೇ, ನಿನ್ನ ಬಲವನ್ನು ಪ್ರಕಟಿಸು. ದೇವರೇ, ನಮಗಾಗಿ ಎಷ್ಟೆಲ್ಲ ನೀನು ಮಾಡಿದೀಯಪ್ಪ. ನಿನ್ನ ಬಲವನ್ನು ನಮಗೆ ತೋರಿಸ್ಕೊಡಪ್ಪ. ನಿನ್ನ ಮಹತ್ಕಾರ್ಯಗಳ ನಮಗೆ ತೋರಿಸ್ಕೊಡು ದೇವರೇ. ನಿನ್ನಂಥ ಒಳ್ಳೆ ದೇವರು ಯಾರು ಇಲ್ಲ ಅನ್ನುವುದೇ ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೆಳಗಡೆ 29 ಓದಿಕೊಳ್ಳೋಣ. ಅರಸುಗಳು ಯೆರೂಸಲೇಮ್ ಪಟ್ಟಣಕ್ಕೆ ನಿನಗೋಸ್ಕರ ಕಾಣಿಕೆಗಳನ್ನು ತಂದು ಸಮರ್ಪಿಸಲಿ. ಅರಸುಗಳು ದೇವರ ಮಕ್ಕಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರ ಮಕ್ಕಳು ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಸಮರ್ಪಿಸಲಿ ನಿನಗೆ. ಏಕೆಂದರೆ ನೀನು ಎಲ್ಲ ಒಳ್ಳೆಯದಾಗೆ ಮಾಡಿದ್ದೀಯಾ, ನಮಗೆ ಜಯ ಕೊಟ್ಟಿದೆಯಾ ಯುದ್ಧ ಮಾಡಿ ಅಂತ ವಾಕ್ಯ ಇಲ್ಲಿ ಮಾತನಾಡ್ತಾ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? 30 ಆಪಿನೊಳಗೆ ವಾಸಿಸುವ ನೀರಾನೆ, ಕರುಗಳ ಸಹಿತವಾದ ಓರಿಗಳ ಗುಂಪು, ಇವುಗಳಂತಿರುವ ಶತ್ರು ಜನಾಂಗಗಳನ್ನು ಬೆದರಿಸು. ಅವು ಬೆಳ್ಳಿಗಟ್ಟಿಗಳನ್ನು ತಂದು ನಿನಗೆ ಅಡ್ಡ ಬೀಳಲಿ. ಯುದ್ಧ ಸಕ್ತ ಜನಾಂಗಗಳನ್ನು ಚದರಿಸಿ ಬಿಡು. ಇಲ್ಲೇನೆಂದರೆ, ಆಪಿನೊಳಗೆ ಅವರು ವಾಸಿಸುವ ನೀರಾನೆ, ಕರುಗಳ ಸಹಿತವಾದ ಓರಿಗಳ ಗುಂಪು, ಇವುಗಳಂತಿರುವ ಮನುಷ್ಯರು ಇರ್ತಾರೆ ಆತನ ಸ್ವಭಾವದಲ್ಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಓರಿಗಳ ಗುಂಪು, ಇವುಗಳಂತಿರುವ ಶತ್ರು ಜನಾಂಗಗಳನ್ನು ನೀನು ಬೆದರಿಸು. ಅರ್ಥ ಆಯ್ತಾ? ಓರಿಗಳು, ನೀರಾನೆ, ಕರುಗಳ ಸಹಿತವಾದ ಓರಿಗಳ ಗುಂಪು, ಇವರ ಸ್ವಭಾವ ಇರುವ ಜನಗಳಿದ್ದಾರೆ. ಅಂಥ ಶತ್ರು ಜನಾಂಗಗಳನ್ನು ನೀನೇನು ಮಾಡಬೇಕಂತೆ? ಬೆದರಿಸು ಅಂತ ಇಲ್ಲಿ ವಾಕ್ಯ ಮಾತಾಡ್ತಾ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅವು ಬೆಳ್ಳಿಗಟ್ಟಿಗಳನ್ನು ತಂದು ನಿನಗೆ ಅಡ್ಡ ಬೀಳಲಿ. ಯುದ್ಧಸಕ್ತ ಜನಾಂಗಗಳನ್ನು ಚದುರಿಸಿ ಬಿಡು. ಅವ್ರ ಹತ್ರ ಇರೋ ಬೆಳ್ಳಿಗಟ್ಟಿಗಳನ್ನು, ಬೆಳ್ಳಿ, ವಜ್ರ ಏನೇನಿದೆ ಎಲ್ಲ ತೆಗೆದುಕೊಂಡು ಬಂದು ನಿನಗೆ ಅಡ್ಡ ಬೀಳಲಿ. ಅವರು ಮಾಡು ತುಂಬ ಮೋಸ ಮಾಡಿದ್ದಾರೆ. ಕ್ರೂರವಾದ ಅವರ ಬುದ್ಧಿ ನಿನ್ನ ಮುಂದೆ ಅಡ್ಡ ಬೀಳಲಿ. ಯುದ್ಧಸಕ್ತ ಜನಾಂಗಗಳನ್ನು ನೀನು ಏನು ಮಾಡ್ತೀಯಂತೆ? ಚದುರಿಸಿ ಬಿಡು ದೇವರೇ ಅಂತ ಇಲ್ಲಿ ವಾಕ್ಯ ಮಾತಾಡ್ತಾ ಇದೆ. 31 ಐಗುಪ್ತ ದೇಶದಿಂದ ರಾಯಭಾರಿಗಳು ಬರುವರು. ಕೂಶ್ ದೇಶದವರ ಕೈಗಳು ದೇವರಿಗೆ ಕಾಣಿಕೆಗಳನ್ನು ನೀಡಲಿಕ್ಕೆ ಅವಸರ ಪಡುವವು. ಆ ದೇವರು ಮಾಡಿರುವ ಒಂದು ಉಪಕಾರಗಳನ್ನು ಅವರನ್ನು ಕಾಪಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳಿಂದ, ಉಪದ್ರವಗಳಿಂದ ತೆಗೆದುಹಾಕಿದ್ದಾರೆ. ಹಾಗಿರುವಾಗ ಅವ್ರು ಏನು ಮಾಡ್ತಾರೆ? ಕೂಶ್ ದೇಶದವರ, ಐಗುಪ್ತ ದೇಶದಿಂದ ರಾಯಭಾರಿಗಳು ಬರ್ತಾರೆ. ಕೂಶ್ ದೇಶದವರ ಕೈಗಳು ದೇವರಿಗೆ ಕಾಣಿಕೆಗಳನ್ನು ನೀಡಲಿಕ್ಕೆ ಅವಸರವಾಗಿ ಬಂದು ನಿನಗೆ ಸಲ್ಲಿಸ್ತಾರೆ ಅಂತ ವಾಕ್ಯ ಮಾತಾಡ್ತಾ ಇದೆ. ಹಾಗಾದರೆ ದೇವರ ಮಕ್ಕಳೇ, ಸ್ವಲ್ಪ ಯೋಚನೆ ಮಾಡಿ. ನಾವು ಅದೇ ರೀತಿ ಇದ್ದಿರ್ಬೋದು ಅಲ್ವಾ? ನಾವು ಭಯಭಕ್ತಿಯಿಂದ ದೇವರು ಕೊಟ್ಟಿರುವುದರಲ್ಲಿ ಸ್ವಲ್ಪ ದೇವರಿಗೆ ಪರಲೋಕ ರಾಜ್ಯಕ್ಕೆ ಸಲ್ಲಿಸುವುದಕ್ಕೋಸ್ಕರ ತಗೊಂಡು ನಾವು ಓಡೋಡಿ ಬರ್ತೀವ ಇಲ್ವಾ? ಕಾಣಿಕೆ ತಗೊಂಡು ತಾನೇ ನಾವು ಆಲಯಕ್ಕೆ ಹೋಗ್ತೀವಿ. ಅದೇ ರೀತಿ ವಚನ ಮಾತಾಡ್ತಾ ಇದೆ. 32 ಇದು 28, 68, 32 ಭೂರಾಜ್ಯಗಳೇ, ದೇವರಿಗೆ ಗಾಯನ ಮಾಡಿರಿ, ಕರ್ತನನ್ನು ಸಂಕೀರ್ತಿಸಿರಿ. ನೀವು ಆತನನ್ನು ಸ್ತುತಿಸ್ತಾ ಇರ್ರಿ, ಯಾವಾಗಲೂ ಸ್ತುತಿಸ್ತಾ ಇರಬೇಕು. ಅನಾದಿ ಕಾಲದಿಂದಿರುವ ಮಹೋನ್ನತ ಕಾಶದಲ್ಲಿ ವಾಸನಾರೂಢನಾಗಿರುವ ಆತನನ್ನು ಸ್ತುತಿಸಿರಿ.
ಕೇಳಿರಿ, ಆತನ ಗರ್ಜನೆಯು ಮಹಾಘೋರವಾದದ್ದು. ದೇವರು ಗರ್ಜಿಸಿದರೆ ಭೂಮಿ ನಡುಗುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಂಥ ದೇವರನ್ನು ನಾವು ಸ್ತುತಿಸಿ ಕೊಂಡಾಡಬೇಕು ಅನ್ನುವುದೇ ವಾಕ್ಯ ಹೇಳ್ತಾ ಇರೋದು. 34 ಓದಿಕೊಳ್ಳೋಣ. ದೇವರ ಪ್ರತಾಪವನ್ನು ಕೊಂಡಾಡಿರಿ, ಆತನ ಗಾಂಭೀರ್ಯವು ಇಸ್ರಾಯೇಲರ ಆಶ್ರಯವಾಗಿದೆ, ಆತನ ಶಕ್ತಿಯು ಮೇಘ ಮಾರ್ಗದಲ್ಲೆಲ್ಲ ವ್ಯಾಪಿಸಿದೆ. ಇಸ್ರಾಯೇಲರಿಗೆ ಆತನ ಗಾಂಭೀರ್ಯವು ಶಕ್ತಿಯಾಗಿದೆ, ಆಶ್ರಯವಾಗಿದೆ. ಹಾಗಾದರೆ ಮೇಘಮಂಡಲಕ್ಕೆಲ್ಲ ಯಾರ ಶಕ್ತಿ? ದೇವರಾಗಿದ್ದಾರೆ. ಅರ್ಥ ಆಯ್ತಾ? ಕೊನೆಯದಾಗಿ ಓದಿಕೊಳ್ಳೋಣ. ದೇವರೇ, ಪರಿಶುದ್ಧಾಲಯದಲ್ಲಿರುವ ನೀನು ಮಹಾಭಯಂಕರನು. ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ನೀನು ಎಂಥ ಮಹಾಭಯಂಕರನು ಅಂದರೆ ಅಷ್ಟು ಪ್ರೀತಿಯುಳ್ಳವನು. ಅರ್ಥ ಆಯ್ತಾ? ಆತನೇ ನಮಗೆ ಬಂಡೆಯು ಕೋಟೆಯು ಸಕಲವೂ ಆಗಿದ್ದಾನೆ. ದೇವರ ಮಕ್ಕಳೇ, ನಮ್ಮಂತ ನಮಗೆ ಸಿಕ್ಕಿರುವ ದೇವರು ಆತನ ಹಾಗೆ ಯಾರೂ ಇಲ್ಲ. ಮನುಷ್ಯನಾಗಿರುವಾಗಲೂ ಮನುಷ್ಯನಂತೆ, ದೇವರ ಮನುಷ್ಯನಾಗಿರುವಾಗಲೂ ದೇವರ ಮನುಷ್ಯ ಯೇಸು ಕುಮಾರನು ಥರ ಯಾರೂ ಇಲ್ಲ. ಅರ್ಥ ಆಯ್ತಾ? ದೇವರಿಂದ ಆತನ ದೇವರಾಗಿರುವ ಯಾರೂ ಇಲ್ಲ. ಅಂಥ ಒಳ್ಳೆ ದೇವರನ್ನು ಮನುಷ್ಯನ ದೇವರಾಗಿರುವ ನಾವು ಪಡೆದುಕೊಂಡಿದ್ದೇವೆ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಕೊನೆಯದಾಗಿ, ಪರಿಶುದ್ಧ ಆಲಯದಲ್ಲಿರುವ ನೀನು ಭಯಂಕರನು. ನಮ್ಮ ಆಲಯದಲ್ಲಿ ಆತನಿದ್ದಾರೆ. ಯಾವ ಆಲಯ? ಇವಾಗ ಹೋಗ್ತಾ ಇದ್ದೀವಲ್ಲ ಆಲಯ, ಸರಿ ಒಪ್ಕೊಳ್ತೀನಿ, ನಾವೇ ಆತನಿಗೆ ಆಲಯ. ಅರ್ಥ ಆಯ್ತಾ? ಆತನು ಭಯಂಕರವಾಗಿ ನಮ್ಮಲ್ಲಿದ್ದಾನೆ. ಇಸ್ರಾಯೇಲ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ಇಸ್ರಾಯೇಲರ ದೇವರು ನಮಗೆ ಬಲವನ್ನು ಕೊಟ್ಟು ನಡೆಸುವ ದೇವರು, ನಮ್ಮನ್ನು ಉಪದ್ರವಗಳಿಂದ ಬಿಡಿಸುವ ದೇವರು, ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ಕಾಪಾಡುವ ದೇವರು, ತಂದೆ ತಾಯಿಗಳಾಗಿ ಸಂತೈಸುವ ದೇವರು. ಇಂಥ ದೇವರನ್ನು ನಾವು ಪಡ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಆತನ ಬಲ ನಮಗೆ ದಯಪಾಲಿಸಿದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಯಾವಾಗಲೂ ದೇವರನ್ನು ಸ್ತುತಿಸಿ ಕೊಂಡಾಡುತ್ತಾ ಸ್ತೋತ್ರ ಮಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸದಾ ಎಲ್ಲರಿಗೂ ಇರುತ್ತೆ, ವೇದನೆ ಇರುತ್ತೆ. ವೇದನೆ ಇಲ್ಲದೇ ಇದ್ದರೆ ದೇವ್ರನ್ನ ಮರ್ತೋಗ್ತಾರೆ. ಅರ್ಥ ಆಯ್ತಾ? ಮನುಷ್ಯರು ಭೂಲೋಕದ ಆಡಂಬರದಲ್ಲಿ ಮರ್ತೋಗ್ತಾರೆ. ಚಿಕ್ಕ ಉಪದ್ರವಗಳಿಂದ ನಮ್ಮನ್ನು ಮುಟ್ಟುತ್ತಾರೆ ದೇವರು ಪ್ರೀತಿಯಿಂದ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆದರೆ ಅದೇ ಬಿಡೋದಿಲ್ಲ, ಬಿಡುಗಡೆ ಕೊಟ್ಟುಬಿಟ್ಟಿದ್ದಾರೆ. ಇದು ಬಿಡುಗಡೆ ವಾಕ್ಯ. ನಂಬುವವರೆಲ್ಲ ಕರಗಳನ್ನೆತ್ತಿ, ದೇವರೇ ಇವತ್ತು ಬಿಡುಗಡೆ ಕೊಟ್ಟಿದ್ದೆ, ಜಯದೊಂದಿಗೆ ನಾನು ವಾಕ್ಯ ಓದಿದ್ದೀನಿ, ವಾಕ್ಯ ಕೇಳಿದ್ದೀನಿ ದೇವರೇ, ಸಂತೋಷದಿಂದ ನಾನು ಆಲಯಕ್ಕೆ ಹೋಗ್ತೀನಿ ಅಂತ ನೀವು ಒಪ್ಪಿಸ್ಬಿಟ್ಟು ಸಂತೋಷದ ಹೆಜ್ಜೆ ಹಾಕ್ಕೊಂಡು ನೀವು ಆಲಯಕ್ಕೆ ಹೋಗಬೇಕು. ಅರ್ಥ ಆಯ್ತಾ? ಯಾವಾಗಲೂ ಒಂದು ಕಡೆ ನಾವು ಆಲಯಕ್ಕೆ ಹೋಗುವಾಗ ನೇರವಾಗಿ ಹೋಗಬೇಕು. ಅರ್ಥ ಆಯ್ತಾ? ಆ ಕಡೆ ಈ ಕಡೆ ಏನೇನೋ ಮನಸ್ಸು ಬರುತ್ತೆ, ಆ ರೀತಿಯೆಲ್ಲ ನಾವು ಹೋಗಬಾರ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಂತೋಷದಿಂದ ಕ್ರಿಸ್ತನ ಶಾಂತಿ ಸಮಾಧಾನದಲ್ಲಿ ಆಲಯಕ್ಕೆ ಹೋಗೋಣ. ಅರ್ಥ ಆಯ್ತಾ? ಗಾಡ್ ಬ್ಲೆಸ್ ಯು.